ಎಲ್ಲರಿಗೂ ನಮಸ್ಕಾರ. ಪೂಜಾಸ್ ಕನ್ನಡ ಪಾಕಶಾಲೆಗೆ ಎಲ್ರಿಗೂ ಸ್ವಾಗತ. ಬನ್ನಿ ಇವತ್ತು ಶೇಂಗಾ ಚಕ್ಕಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಶೇಂಗಾ ಚಕ್ಕಿ ಅಂತ ನೋಡ್ತಾ ಇರ್ಬೋದು. ನಾನು ಮುರಿತಾ ಇದ್ದರೂ ಎಷ್ಟು ಪರ್ಫೆಕ್ಟಾಗಿ ಕ್ರಂಚಿಯಾಗಿ ಬಂದಿದೆ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು. ಈ ಶೇಂಗಾ ಚಕ್ಕಿಯನ್ನು ಒಂದು 15-20 ದಿನ ಇಟ್ಟರು ಏನೂ ಆಗೋದಿಲ್ಲ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ಬನ್ನಿ ಇವಾಗ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಒಂದು ಬೌಲಷ್ಟು ಶೇಂಗಾ ಬೀಜವನ್ನು ತಗೊಂಡಿದ್ದೀನಿ. ಇದನ್ನು ಒಂದು ಹಂಚನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಆ ಶೇಂಗಾ ಕಾಳನ್ನು ನಾನು ಇದ್ರ ಮೇಲೆ ಹಂಚ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೆ ಒಂದು ಏನಂದರೆ, ನೀವು ಚಟ್ನಿಗೆಲ್ಲ ರುಬ್ಬೋ ಥರ ಹೈ ಫ್ಲೇಮ್ ಇಟ್ಕೊಂಡು ಶೇಂಗಾ ಬೀಜನ ಹುರ್ಕೊಳ್ಳೋ ಹಾಗಿಲ್ಲ. ಶೇಂಗಾ ಚಕ್ಕಿ ಮಾಡುವಾಗ ಯಾವಾಗಲೂ ಉರಿಯನ್ನು ಕಡಿಮೆ ಇಟ್ಕೊಂಡು ನಿಧಾನವಾಗಿ ಶೇಂಗಾವನ್ನು ಹುರ್ಕೊಳ್ಬೇಕು. ಯಾಕೆಂದರೆ ನಮಗೆ ಇಲ್ಲಿ ಶೇಂಗಾ ಬೀಜಗಳು ಕ್ರಿಸ್ಪಿಯಾಗಿ ಮತ್ತು ಕ್ರಂಚಿಯಾಗಿರೋ ಹಾಗೆ ಬೇಕಾಗಿರೋದು. ಯಾವುದೇ ರೀತಿಯಾಗಿ ಸುಡಬಾರ್ದು, ಅದು ಬ್ಲ್ಯಾಕ್ ಆ ಥರ ಎಲ್ಲ ಆಗುತ್ತಲ್ಲ, ಆ ಥರ ಮಾಡೋ ಹಾಗಿಲ್ಲ. ನಿಧಾನವಾಗಿ ಸಿಪ್ಪೆ ನೋಡಿ ಈ ಥರ ಬಿಚ್ಕೊಳ್ಬೇಕು. ಈ ರೀತಿ ಆಗೋ ಹಾಗೆ ನಾವು ನಿಧಾನಕ್ಕೆ ಆಡಿಸ್ಕೊಂಡು ಹುರ್ಕೊಳ್ಬೇಕು. ನೋಡಿ ಇವಾಗ ಎಷ್ಟು ಪರ್ಫೆಕ್ಟಾಗಿ ನಾನು ಹುರ್ಕೊಂಡಿದ್ದೀನಿ ಅಂತ ಹೇಳಿ ನೀವು ನೋಡ್ತಿರ್ಬೋದು. ಇದನ್ನೆಲ್ಲ ನಾನು ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಇದರ ಪ್ಲೇಟಲ್ಲಿ ತಗೊಳ್ತಾ ಇದ್ದೀನಿ. ನೋಡಿ, ಈ ಥರ ಪ್ಲೇಟಲ್ಲಿ ತಗೊಂಡು ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ನೋಡಿ, ಹುರ್ಕೊಳ್ಳೋವಾಗ ಯಾವ ರೀತಿಯಾಗಿಯೂ ಜಾಸ್ತಿ ಹುರ್ಕೋಬಾರ್ದು, ಕ್ರಂಚಿ ಆಗೋ ಥರ ಹುರ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಸಿಪ್ಪೆ ಬೀಸ್ಕೊಳ್ತಾ ಇದೆ ಅಂಥೇಳಿ. ಇದು ತಣ್ಣಗಾದ್ಮೇಲೆ ಈ ರೀತಿಯಾಗಿ ಕೈಯ ಸಹಾಯದಿಂದ ಆಗಿರ್ಬೋದು ಅಥವಾ ಒಂದು ಬಟ್ಟೆ ಸಹಾಯದಿಂದ ನೀವು ಉಜ್ಜಿಕೊಂಡು ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ತೆಕ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ನಾನು ಯಾವ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಈ ಥರ ಮಾಡ್ಕೊಳ್ಳಿ. ಈ ಥರ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡಾದ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಬೀಜವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದೇ ಸತಿಗೆ ತಿರುಗಿಸ್ಕೊಳ್ಳೋ ಆಗಿಲ್ಲ. ತೀರ ಸಣ್ಣಗೂ ಮಾಡ್ಕೋಬಾರ್ದು, ತೀರ ದೊಡ್ಡದಿಗೂ ಇರಬಾರ್ದು. ಒಂದು ಮೀಡಿಯಮ್ ಆಗಿ ತರ್ತರಿಯಾಗಿರೋ ಥರ ಮಾಡ್ಕೊಳ್ಬೇಕು. ಒಂದು ರೌಂಡ್ ಹಾಗೆ ತಿರುಗಿಸಿ ತೆಗೆದ್ಬಿಟ್ಟು ನೋಡಿ ಮತ್ತೆ ಮೇಲೆ ಕೆಳಗೆ ಮಾಡಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ಇಷ್ಟು ತರ್ತರಿಯಾಗಿದ್ದರೆ ಸಾಕು, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ತುಂಬಾ ದೊಡ್ಡ ಕಾಳುಗಳಿದ್ದರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ನನಗೆ ಈ ರೀತಿಯಾಗಿಯೇ ಮಕ್ಕಳಿಗೆ ಇಷ್ಟ ಆದ್ದರಿಂದ ಇದೇ ಥರ ಮಾಡ್ಕೊಂಡಿದ್ದೀನಿ. ಒಂದು ನಾನ್ ಸ್ಟಿಕ್ ಪ್ಯಾನನ್ನು ತೊಗೊಂಡಿದ್ದೀನಿ. ನೀವು ಕೂಡ ಸಾಧ್ಯವಾದರೆ ನಾನ್ ಸ್ಟಿಕ್ ಪ್ಯಾನನ್ನು ತೊಗೊಂಡ್ರೆ ಒಳ್ಳೆಯದು. ಯಾಕಂದರೆ ನಾವು ಶೇಂಗಾ ಚಕ್ಕಿ ಮಾಡುವಾಗ ಎಲ್ಲ ತಳ ಕಚ್ಕೊಳ್ಳೋದು ಬಹಳ ಆಗಿರೋದ್ರಿಂದ ನಾನ್ ಸ್ಟಿಕ್ ಇದ್ದರೆ ಅದು ಹತ್ಕೊಳ್ಳಲ್ಲ ಅಂತ ಅಷ್ಟೇ. ನೋಡಿ, ಇಲ್ಲಿ ನಾನು ಶೇಂಗಾವನ್ನು ಎಷ್ಟು ತೊಗೊಂಡಿದ್ನೋ ಅಷ್ಟೇ ಅಳತೆಯ ಬೆಲ್ಲವನ್ನು ತೊಗೊಳ್ಬೇಕು. ಬೆಲ್ಲ ತೊಗೊಂಡ್ಬಿಟ್ಟು ಯಾವ ಬೌಲಿಂದ ಶೇಂಗಾ ತೊಗೊಂಡಿದ್ನಲ್ಲ ಅದೇ ಬೌಲಿಂದ ನಾನಿಲ್ಲಿ ಬೆಲ್ಲವನ್ನು ತೊಗೊಂಡು 1/4 ಬೌಲಷ್ಟು ನೀರು ಹಾಕ್ಕೊಂಡು ಈ ರೀತಿಯಾಗಿ ಇಟ್ಟಿದ್ದೀನಿ. ನೋಡಿ, ಸ್ವಲ್ಪನೇ ನೀರು ಹಾಕಬೇಕು. ಈ ಥರ ಬೆಲ್ಲ ಕರಗೋವರೆಗೂ ನೀಟಾಗಿ ಕುದಿಸ್ಕೊಳ್ಬೇಕು ಹೈ ಫ್ಲೇಮ್ ಇಟ್ಟು. ನೋಡಿ, ಈ ಥರ ಬಂದಾಗ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಗ್ಯಾಸನ್ನು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಬೇಕಿಲ್ಲ ಅಂದರೆ ಸುಟ್ಟೋಗ್ಬಿಡೋ ಚಾನ್ಸಸ್ ಇರುತ್ತೆ. ಈಗ ನೋಡಿ, ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಪಾಕ ರೆಡಿಯಾಗಿದೆ ಅಂತ ಹುಡುಕ್ಬೇಕು. ನೀರಲ್ಲಿ ಹಾಕಿದಾಗ ಹೀಗೆ ಹರಡ್ಕೋಬಾರ್ದು. ನೀರಲ್ಲಿ ಹಾಕಿದ ತಕ್ಷಣ ಅಲ್ಲೇ ಒಂದು ಕ್ರಿಸ್ಟಲ್ ಥರ ಫಾರ್ಮ್ ಆಗಬೇಕು. ಅಲ್ಲಿವರೆಗೂ ನೀವು ಪಾಕವನ್ನು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಇನ್ನೂ ಪಾಕ ರೆಡಿಯಾಗಿಲ್ಲ, ಇನ್ನೂ ಇದು ಬೇಯಬೇಕಾಗಿದೆ. ಇನ್ನೂ ಸ್ವಲ್ಪ ಕುದಿಸ್ತಾ ಹೋಗ್ದಾಗೆ ಒಂದು 5 ನಿಮಿಷ ಬಿಟ್ಬಿಟ್ಟಾದಮೇಲೆ ಮತ್ತೊಂದು ಸಲ ಚೆಕ್ ಮಾಡೋಣ. ನೋಡಿ, ಈ ಥರ ಮತ್ತೆ ಒಂದು ಬೌಲನ್ನು ತಗೊಂಡು ನೀರು ಹಾಕಿಬಿಟ್ಟು ಈ ಥರದ ನೋಡಿ ಹಾಕಿದ ತಕ್ಷಣ ಅಲ್ಲಲ್ಲೇ ಗಂಟುಗಳಾಗಿ ನಿಂತಿದೆ. ಇವಾಗ ಇದು ಪಾಕ ರೆಡಿಯಾಗಿದೆ ಅಂತ ಹೇಳಿ. ಹೌದು, ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಬೆಲ್ಲದ ಪಾಕವನ್ನು ಮಾಡಿಕೊಳ್ಬೇಕು. ನೋಡಿ, ಈ ಥರ ಮತ್ತೆ ಖಾಲಿ ಬೌಲಿಗೆ ಹಾಕಿದರೆ ಸೌಂಡ್ ಬರುತ್ತೆ. ಆ ಥರ ಬಂದರೆ ನಮ್ಮದು ಶೇಂಗಾ ಚಕ್ಕಿ ಮಾಡೋಕ್ಕೆ ಪಾಕ ಕರೆಕ್ಟಾಗಿದೆ ಅಂತ ಹೇಳಿ. ಇವಾಗ ಬನ್ನಿ ಇದನ್ನು ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಡೋಣ. ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಮಾಡಿರೋಕ್ಕಂಥ ಶೇಂಗಾ ಪುಡಿಯನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ದೊಡ್ಡ ಪಾತ್ರೆ ಆದರೆ ಸಾಧ್ಯವಾದರೆ ತಗೊಳ್ಳಿ, ಇಲ್ಲಾಂದರೆ ಈ ಥರ ಚೆಲ್ಲೋಗಿಬಿಡತ್ತೆ. ನಾನು ಇಲ್ಲಿ ಸಣ್ಣದು ತೊಗೊಂಡಿರೋದ್ರಿಂದ ಸ್ವಲ್ಪ ಕಷ್ಟ ಅನ್ನಿಸ್ತು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು 1 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಅಥವಾ ಈ ಥರ ನನ್ನ ಹತ್ರ ಶೀಟ್ ಇರೋದ್ರಿಂದ ನಾನು ಇದಕ್ಕೆ ತುಪ್ಪವನ್ನು ಹಚ್ಕೊಂಡು
ಸವರ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಬೋದು, ಪ್ಲೇಟಲ್ಲಿ ಕೂಡ ಮಾಡ್ಬೋದು. ನಾನಿಲ್ಲಿ ಸ್ಟೀಲ್ ತಗಡ ಮೇಲೆ ಮಾಡ್ತಾಯಿದ್ದೀನಿ. ಈ ಥರ ತುಪ್ಪವನ್ನು ಎಲ್ಲ ಕಡೆ ಸವರ್ಕೊಂಬಿಟ್ಟು ನಾವು ಮಾಡಿರ್ತಂಥ ಮಿಕ್ಸರ್ನ ಹಾಕ್ಕೊಳ್ಬೇಕು. ತಣ್ಣಗಾಗಕ್ಕೆ ಬಿಡಬಾರ್ದು, ಬೇಗ ಬೇಗ ಬೆಚ್ಚಗಿರೋ ಬಿಸಿ ಇರುವಾಗಲೇ ಆಫ್ ಮಾಡಿದ ತಕ್ಷಣವೇ ಈ ಥರ ನೀವು ಎಲ್ಲದನ್ನು ಹಾಕ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ ಬೇಗನೆ. ನೋಡಿ, ಈ ಥರ ಎಣ್ಣೆ ಅಥವಾ ತುಪ್ಪದನ್ನು ಕೈಗೆ ಹಚ್ಕೊಂಡು ಚಮಚದ ಮೇಲಿರೋದೆಲ್ಲದನ್ನು ಈ ಥರ ತೆಕ್ಕೊಳ್ಬೇಕು. ನೀರನ್ನು ಮಾತ್ರ ಟಚ್ ಮಾಡಬೇಡಿ, ಯಾಕಂದರೆ ಹಾಳಾಗಿಬಿಡುತ್ತೆ, ಜಾಸ್ತಿ ದಿನ ಇಟ್ಟು ತಿನ್ನೋಕ್ಕೆ ಬರೋದಿಲ್ಲ. ನೋಡಿ, ಈ ಥರ ಕೈಯಿಂದ ಸ್ವಲ್ಪ ತಟ್ಕೋಬೇಕು. ತುಂಬಾ ಬಿಸಿ ಇರುತ್ತೆ, ನೋಡ್ಕೊಂಡು ಮಾಡ್ಕೊಳ್ಬೇಕು. ನೋಡಿ, ಈ ಥರ ಸ್ವಲ್ಪ ತಟ್ಕೊಂಡ್ಬಿಟ್ಟು ಚಾಕು ಅಥವಾ ಯಾವುದಾದ್ರೂ ಶೇಪರ್ ಅಥವಾ ಏನಾದರೂ ಇದ್ದರೆ ಈ ರೀತಿಯಾಗಿ ಶೇಪನ್ನು ಮಾಡ್ಕೊಳ್ತಾ ಹೋಗಬೇಕು. ಈ ಥರ ನಾನು ಸ್ಕ್ವೇರ್ ಆಗಿ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಂಡಾದ್ಮೇಲೆ ಒಂದು ಲಟ್ಟಣಿಗೆ ತೊಗೊಂಡು ಲಟ್ಟಣಿಗೆಗೆ ತುಪ್ಪ ಅಥವಾ ಎಣ್ಣೆಯನ್ನು ಸವರ್ಕೊಂಡ್ಬಿಟ್ಟು ನೀಟಾಗಿ ಉದ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು ದಪ್ಪವಾಗಿ ಎಷ್ಟು ಕರೆಕ್ಟಾಗಿ ಬೇಕೋ ನೈಸ್ ಆಗಿ ಬರುತ್ತೆ ಈ ರೀತಿಯಾಗಿ ಮಾಡೋದರಿಂದ. ನೋಡಿ, ಈ ಥರ ನಾನು ಉದ್ದಿಕೊಳ್ತಾ ಇದ್ದೀನಿ ಲಟ್ಟಣಿಗೆಯಿಂದ. ಈ ರೀತಿಯಾಗಿ ಮಾಡ್ಕೊಂಡಾದ್ಮೇಲೆ ಒಂದು ನೈಫನ್ನು ತೊಗೊಂಡ್ಬಿಟ್ಟು ನಾನು ಮೇಲ್ಗಡೆ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಬಿಸಿ ಇರುವಾಗಲೇ ನೀವು ಮಾರ್ಕಿಂಗ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಗಟ್ಟಿ ಆದಮೇಲೆ ಮಾರ್ಕಿಂಗ್ ಮಾಡಿದ್ರೆ ಸರಿಯಾಗಿ ಬಿಡಿಸ್ಕೊಳ್ಳೋಕ್ಕೆ ಬರೋದಿಲ್ಲ. ನೋಡಿ, ಈ ಥರ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೈಫ್ ಸಹಾಯದಿಂದ ಈ ಥರ ಮಾರ್ಕ್ ಮಾಡ್ಕೋಬೇಕು. ಗಟ್ಟಿ ಆದಮೇಲೆ ಅದು ಮಾಡೋಕ್ಕೆ ಬರೋದಿಲ್ಲ. ನೋಡಿ, ಈ ಥರ ಮಾರ್ಕ್ ಮಾಡಿಕೊಂಡು ಕಂಪ್ಲೀಟಾಗಿ ಇದು ತಣ್ಣಗಾಗಬೇಕು, ಅಲ್ಲಿವರೆಗೂ ಇದನ್ನು ಟಚ್ ಮಾಡಬಾರ್ದು, ಫ್ರೀಯಾಗಿ ಬಿಟ್ಬಿಡಬೇಕು. ಈ ಥರ ಎಲ್ಲದು ಪೂರ್ತಿಯಾಗಿ ಡ್ರೈ ಆಗಬೇಕು. ಪೂರ್ತಿ ತಣ್ಣಗಾದ್ಮೇಲೆ ನೀವು ಇದನ್ನು ಎತ್ಕೊಳ್ಳೋಕ್ಕೆ ಇದು ಸರಿಯಾಗುತ್ತೆ. ನೋಡಿ, ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ನೋಡಿ, ಇದನ್ನು ತಣ್ಣಗಾಗಿದೆ, ಇವಾಗ ಎಷ್ಟು ಕ್ರಂಚಿಯಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು. ನೋಡಿ, ನಾನು ಇವಾಗ ಮುರಿದು ಕೂಡ ತೋರಿಸ್ತೀನಿ ನಿಮಗೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿ. ನೋಡ್ತಿರ್ಬೋದು, ನೋಡಿದ್ರಲ್ಲ ಎಷ್ಟು ಪರ್ಫೆಕ್ಟಾಗಿ ಕ್ರಂಚಿಯಾಗಿ ಬಂದಿದೆ ಅಂತ ಹೇಳಿ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಇದನ್ನು ಮಾಡಿಕೊಡಿ. ಮಳೆಗಾಲಕ್ಕೆ ಒಳ್ಳೆಯ ಶಕ್ತಿ ಕೊಡುವಂತಹದ್ದೇ ಅಂತ ಹೇಳ್ಬೋದು. ಬೆಲ್ಲ ಮತ್ತು ಶೇಂಗಾವನ್ನು ಯೂಸ್ ಮಾಡಿರೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿದ್ರಲ್ಲ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.